ಸರ್, ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿಪಿ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟ್ ಸಿಗೋದಿಲ್ಲ, ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರೆ. ಇವತ್ತು ಸಭೆ ಮಾಡಿದ್ರಿ, ಏನಾಯ್ತು ಸರ್ ಸಭೆ? ಮೈತ್ರಿ ಅಭ್ಯರ್ಥಿಯಾಗಿ ನಾನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ನಿಮ್ಮ ಮಾಹಿತಿ ಹೇಗಿದೆ ಗೊತ್ತಿಲ್ಲ, ನನಗಿರುವ ಮಾಹಿತಿ ಪ್ರಕಾರ ನನಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಇಬ್ರು ಮುಖಂಡರು ಸೇರ್ಕೊಂಡು ನನ್ನ ಹೆಸರನ್ನ ಅಂತಿಮಗೊಳಿಸ್ತಾರೆ. ನನಗೆ ವಿಶ್ವಾಸ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ನಾನು ಈ ಉಪಚುನಾವಣೆಯಲ್ಲಿ ಕಣದಲ್ಲಿ ಇರ್ತೀನಿ. ಇದೇ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭರವಸೆ ಇದೆ ಅಂತ. ಕುಮಾರಸ್ವಾಮಿ ಅವ್ರು ಏನ್ ಹೇಳ್ಬೇಕ್ರಿ? ಕುಮಾರಸ್ವಾಮಿ ಅವ್ರು ಹೇಳ್ಬೇಕಲ್ಲ, ಅವರೇ ಕೊಡೋರು. ಕುಮಾರಸ್ವಾಮಿ ಅವರೇ ಟಿಕೆಟ್ ಕೊಡೋರು. ಹಾಗಾಗಿ ಅವ್ರೇನ್ ಹೇಳ್ಬೇಕಲ್ಲ. ಈಗ ನೋಡ್ರಿ, ನಾನಿಷ್ಟು ಕ್ಲಿಯರ್ ಮಾಡ್ತೀನಿ. ನಾನು ಎರಡು ಪಕ್ಷದ ಮುಖಂಡರುಗಳು ಬಹುತೇಕ ಚರ್ಚೆ ಮಾಡಿ ಫೈನಲ್ ಮಾಡಿದ್ದಾರೆ. ಇವತ್ತು ನಾಳೆಲ್ಲಿ ಅಂತಿಮವಾಗಿ ನನ್ನ ಹೆಸರು ಘೋಷಣೆ ಆಗ್ತದೆ. ನೋಡ್ರಿ, ನನಗಿರೋ ಮಾಹಿತಿ ನಾನು ಹೇಳ್ತೀನಿ. ನಾವು ಹಿಂದೆ ಬಹಳ ಸಾರಿ ಕುಮಾರಸ್ವಾಮಿ ಅವ್ರನ್ನು ಭೇಟಿ ಮಾಡಿ ಮಾತಾಡಿದ್ದೀನಿ. JDS ನ ಪ್ರಮುಖರ ಜೊತೆಲೂ ಸಂಪರ್ಕದಲ್ಲಿ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಸಂಪರ್ಕದಲ್ಲಿ ಇದ್ದೀನಿ. ಮಾತಾಡಿದ್ದೀನಿ, ಟಿಕೆಟ್ ಸಿಗುತ್ತೆ ನನಗೆ. ಸರ್, ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿಪಿ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟ್ ಸಿಗೋದಿಲ್ಲ, ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರೆ. ಇವತ್ತು ಸಭೆ ಮಾಡಿದ್ರಿ, ಏನಾಯ್ತು ಸರ್ ಸಭೆ? ಮೈತ್ರಿ ಅಭ್ಯರ್ಥಿಯಾಗಿ ನಾನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ನಿಮ್ಮ ಮಾಹಿತಿ ಹೇಗಿದೆ ಗೊತ್ತಿಲ್ಲ, ನನಗಿರುವ ಮಾಹಿತಿ ಪ್ರಕಾರ ನನಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಇಬ್ರು ಮುಖಂಡರು ಸೇರ್ಕೊಂಡು ನನ್ನ ಹೆಸರನ್ನ ಅಂತಿಮಗೊಳಿಸ್ತಾರೆ. ನನಗೆ ವಿಶ್ವಾಸ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ನಾನು ಈ ಉಪಚುನಾವಣೆಯಲ್ಲಿ ಕಣದಲ್ಲಿ ಇರ್ತೀನಿ. ಇದೇ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭರವಸೆ ಇದೆ ಅಂತ. ಕುಮಾರಸ್ವಾಮಿ ಅವ್ರು ಏನ್ ಹೇಳ್ಬೇಕ್ರಿ? ಕುಮಾರಸ್ವಾಮಿ ಅವ್ರು ಹೇಳ್ಬೇಕಲ್ಲ, ಅವರೇ ಕೊಡೋರು. ಕುಮಾರಸ್ವಾಮಿ ಅವರೇ ಟಿಕೆಟ್ ಕೊಡೋರು. ಹಾಗಾಗಿ ಅವ್ರೇನ್ ಹೇಳ್ಬೇಕಲ್ಲ. ಈಗ ನೋಡ್ರಿ, ನಾನಿಷ್ಟು ಕ್ಲಿಯರ್ ಮಾಡ್ತೀನಿ. ನಾನು ಎರಡು ಪಕ್ಷದ ಮುಖಂಡರುಗಳು ಬಹುತೇಕ ಚರ್ಚೆ ಮಾಡಿ ಫೈನಲ್ ಮಾಡಿದ್ದಾರೆ. ಇವತ್ತು ನಾಳೆಲ್ಲಿ ಅಂತಿಮವಾಗಿ ನನ್ನ ಹೆಸರು ಘೋಷಣೆ ಆಗ್ತದೆ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜಾಲದ ಜಾಲ.